ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 18 जुलाई 2026। मुरली महावाक्यಗಳು। मीठे बच्चे, इस पुरानी दुनिया में जिस प्रकार की आशाएं मनुष्य रखते हैं वह आशाएं तुम्हें नहीं रखनी है, क्योंकि यह दुनिया विनाश होनी है। ಮಧುರ ಮಕ್ಕಳೇ, ಈ ಹಳೆಯ ಜಗತ್ತಿನಲ್ಲಿ ಯಾವ ಪ್ರಕಾರದ ಆಶೆಗಳು ಮನುಷ್ಯರಿಡುತ್ತಾರೆ, ಅಂತಹ ಆಶೆಗಳನ್ನ ಇಚ್ಛೆಗಳನ್ನ ತಾವು ಇಡ್ಕೂಡ್ದು, ಮಾಡಕೂಡ್ದು. ಯಾಕೆ ಅಂದ್ರೆ ಈ ಜಗತ್ತು ವಿನಾಶವಾಗಿ ಹೋಗೋದಿದೆ. ಅಂಡರ್ಲೈನ್. ಬಹಳ ಬಹಳ ಗುಹ್ಯವಾಗಿರುವಂತಹ ರಹಸ್ಯ ಈ ಮಹಾವಾಕ್ಯದಲ್ಲಿ ಅಡಗಿದೆ. ಇದು ಹಳೆಯ ಜಗತ್ತು. ಈ ಹಳೆಯ ಜಗತ್ತಿನಲ್ಲಿ ಯಾವ ಪ್ರಕಾರದ ಇಚ್ಛೆ ಮನುಷ್ಯರಿಡ್ತಾ ಇದ್ದಾರೆ, ನೀವು ಇಡಬೇಡ್ರಿ ಅಂದ್ರೆ ಇದು ಹಳೆಯ ಜಗತ್ತು. ಈ ಹಳೆಯ ಜಗತ್ತು ಎಲ್ಲಿದೆ ಅಂದ್ರೆ ಡ್ರಾಮಾದಲ್ಲಿ ಪ್ಲೇ ಆಗ್ತಾ ಇದೆ, ಡ್ರಾಮಾದೊಳಗಿದೆ ಹಳೆಯ ಜಗತ್ತು. ಯಾಕಂದ್ರೆ ಜಗತ್ತೇ ಇದೆ. ಇದು ಹಳೇದು ಹೊಸದು ಅನ್ನುವ ಕಾನ್ಶಿಯಸ್ ಎಲ್ಲಿದೆ? ಮೈಂಡ್ ಒಳಗಿದೆ. ಇದು ಹಳೇದು. ಈ ಹಳೆಯ ಜಗತ್ತಿನಲ್ಲಿ ಯಾರೆಲ್ಲ ಮಾನವ ರೂಪದಲ್ಲಿ ತಮ್ಮ ಆಕ್ಟಿಂಗ್ ಮಾಡ್ತಿದಾರೋ ಆ ಮನುಷ್ಯ ಭಾನದೊಳಗ, ಮನುಷ್ಯನ ಮನಸ್ಸಿನಲ್ಲಿ ವಿಭಿನ್ನ ಪ್ರಕಾರದ ಇಚ್ಛೆಗಳದಾವ. ನನ್ ಜೀವನ್ ಹಿಂಗ್ ಮಾಡ್ಕೋಬೇಕು, ಸುಧಾರಿಸ್ಕೋಬೇಕು, ಮೇಲ್ ಬರ್ಬೇಕು, ಅಥವಾ ಮಕ್ಕಳನ್ನ ಈ ದಂಡಿಗೆ ತರಬೇಕು, ಮದುವೆ ಮಾಡ್ಬೇಕು, ನೋಡ್ಬೇಕು, ಬಿಸ್ನೆಸ್ ಇನ್ನೂ ಬೆಳೆಸ್ಬೇಕು, ಏನೇನೋ ಇಚ್ಛೆಗಳು. ಯಾವ ಇಚ್ಛೆ ಮನುಷ್ಯ ಭಾನದಲ್ಲಿ ಅತ್ಯಂತ ಅವಶ್ಯಕ ಇದೆ. ಆದ್ರೆ ನೀವು ಮನುಷ್ಯರ ತರ ಇಂಥ ಇಚ್ಛೆಗಳನ್ನ ಇಡಬೇಡ್ರಂತಾರ ಬಾಬಾ. ಯಾಕೆ ಈ ಮಾತು ಹೇಳ್ತಾರ? ಯಾಕೆ ಅಂತಂದ್ರೆ ಮನುಷ್ಯ ಒಂದು ಜೀವನ, ಮನುಷ್ಯ ಒಂದು ರೋಲ್ ಅಷ್ಟೇ, ಮನುಷ್ಯ ಒಂದು ಅಭಿನಯ ಪಾತ್ರ ಅಷ್ಟೇ. ಅದು ಆ ಪಾತ್ರದ ಹಿಂದೇನು ಆತ್ಮ ಸತ್ಯ ಇದೆಯಲ್ಲ, ಅದು ಈಗ ಜಾಗೃತ ಆಗಿದೆ. ಅಂದ್ರೆ ಇಲ್ಲಿವರೆಗೆ ನಾನೇ ಮನುಷ್ಯದೀನಿ ಅಂತ ಜೀವನ ಮಾಡೋದಕ್ಕೂ, ಮನುಷ್ಯ ಜೀವನದ ಆಕ್ಟಿಂಗ್ ಮಾಡ್ತಿದ್ದೀನಿ ಆದ್ರೆ ನಾ ಮನುಷ್ಯ ಅಲ್ಲ, ಮನುಷ್ಯ ಜೀವನದಿಂದ ಪರ್ಯಾದಂತಹ ಒಂದು ನಿರಾಕಾರ ಆತ್ಮ ಸದಾ ಸತ್ಯ ಇದೀನನ್ನುವಂತಹ ಜಾಗೃತಿನೇ ಬೇರೆ. ಅದಕ್ಕೆ ಬಾಬಾ ಹೇಳ್ತಾರ, ಮನುಷ್ಯರ ಹಾಗೆ ನಿಮ್ಗೆ ಯಾಕೆ ಇಚ್ಛೆ ಇರಬಾರ್ದು ಅಂದ್ರೆ ಈ ಜಗತ್ತು ಎಂಡ್ ಆಗೋದಿದೆ. ಮನುಷ್ಯರ ಹಾಗೆ ಇಚ್ಛೆ ಯಾಕೆ ಇಡಬಾರ್ದು ಅಂತಂದ್ರೆ, ಯಾವ ಇಚ್ಛೆಗಳನ್ನ ವಿನಾಶವಾಗುವ ಜಗತ್ತಿನಲ್ಲಿ ಇಡ್ತೀನೋ ಜಗತ್ತು ವಿನಾಶ ಆಗ್ತದ. ಈ ಜಗತ್ತಿನಲ್ಲಿ ಪ್ರತಿಕ್ಷಣ ಬದಲಾವಣೆ ಇದೆ. ಈ ಜಗತ್ತಿನಲ್ಲಿ ಆಕಸ್ಮಿಕ ಇದೆ. ಆಕಸ್ಮಿಕ ಅದು ಒಡೆದು ಹೋಗ್ಬೋದು, ಅವರು ದೂರ ಆಗ್ಬೋದು, ಅದು ಅಂತ್ಯ ಆಗ್ಬೋದು, ಅದು ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡು ಹೋಗ್ಬೋದು. ಈ ಇಚ್ಛೆಗಳು ನನ್ನನ್ನ ದುಃಖಿಯನ್ನಾಗಿ ಮಾಡ್ತದ. ಯಾಕಂದ್ರೆ ನನ್ನ ಇಚ್ಛೆ ನಶ್ವರವಾಗುವಂತಹ, ಬದಲಾಗುವಂತಹ ಜಗತ್ತಿನ ಪ್ರತಿಯಾಗಿ ಇರೋದ್ರಿಂದ. ಈ ಕಾರಣದಿಂದ ಬಾಬಾ ಹೇಳ್ತಾರೆ, ಈಗ ನನಗೆ ಆ ಒಂದು ಪಾತ್ರದಲ್ಲಿ ಮನುಷ್ಯ ಜೀವನದಲ್ಲೇನು ಇಚ್ಛೆಗಳಿದಾವ, ಇಚ್ಛೆಗಳಂದ್ರೇನೆ ದುಃಖದ ತಳಪಾಯ. ಅದಕ್ಕ ದುಃಖದಿಂದ ಮುಕ್ತಿ ಆಗ್ಬೇಕು ಅಂತಂದ್ರೆ ನೀವು ಇಚ್ಛೆಗಳು ಮನುಷ್ಯರ ತರ ಪಡಬೇಡ್ರಿ ಅಂತ. ಹೇಗೆ ಮನುಷ್ಯ ಜೀವನದಲ್ಲಿ ಉಣ್ಣುವ, ತಿನ್ನುವ, ತಿರುಗಾಡುವ ಏನೆಲ್ಲ ಇಚ್ಛೆ ಅದಾವ, ಹಂಗಾದ್ರೆ ಇದೆಲ್ಲ ಮಾಡ್ಬಾರ್ದೇನ್ ಬಾಬನ್ ಮಗು ಆದ್ಮೇಲೆ ಅಂತ ವಿಚಾರ ಬರ್ತದ. ಬಾಬಾ ಹೇಳ್ತಾರೆ, ಇದನ್ನ ಮಾಡಬಾರ್ದು ಅಂತಲ್ಲ, ಇದು ನನ್ನ ಇಚ್ಛೆ ಅಂತ ಸ್ವೀಕಾರ ಮಾಡ್ಬೇಡ್ರಿ. ಮೈಂಡಲ್ಲಿ ಇದೆ, ಅದು ಬರ್ತದ ಹೋಗ್ತದ, ಪಾತ್ರದಲ್ಲಿದೆ, ಅದು ಆಕ್ಟ್ ಆಗ್ತದ. ಆದ್ರೆ ಇದು ನನ್ನ ದೇಹ, ಇದು ನನ್ನ ಜೀವನ, ಇದು ನನ್ನ ವಿಚಾರ, ಇದು ನನ್ನ ಇಚ್ಛೆ ಅಂತ ಇಚ್ಛೆ ಜೊತೆಗೆ ಐಡೆಂಟಿಟಿ ಮಾಡ್ಕೋಬೇಡ್ರಿ. ನಿಮ್ಮನ್ನ ಆ ಇಚ್ಛಾ ಅಂತ ತಿಳ್ಕೋಬೇಡ್ರಿ. ಇಚ್ಛೆನೇ ಬೇರೆ, ನಾ ಆತ್ಮ ಆ ಇಚ್ಛೆಗಳನ್ನ, ಮನಸ್ಸನ್ನ, ಈ ಮನಸ್ಸಿನ ಎಲ್ಲ ದೃಶ್ಯಗಳನ್ನ ನೋಡುವಂತಹ ದೃಷ್ಟ ಇದ್ದೀನಿ. ಅದಕ್ಕೆ ಬಾಬಾ ಹೇಳ್ತಾರ, ಈ ಜಗತ್ತು ವಿನಾಶ ಆಗ್ತದ, ನಾ ಸ್ವಯಂ ಅವಿನಾಶಿ ಇದ್ದೀನಿ. ಯಾರು ಅವಿನಾಶಿ ಅದಾರೋ ಅವರು ವಿನಾಶವಾಗುವ ಜಗತ್ತಿನ ಪ್ರತಿಯಾಗಿ ಇಚ್ಛೆ ಇಡೋದ್ರಿಂದ ಏನಾಗ್ತದತ್ತಂದ್ರೆ ತಾನು ತನ್ನಿಂದ ದೂರ, ಅಸ್ಥಿರ, ಅಶಾಂತ ಅನುಭವ ಮಾಡ್ಬೇಕಾಗ್ತದ. ಅದಕ್ಕೆ ಇಚ್ಛೆಗಳನ್ನ ಇಡಬೇಡ್ರಿ ಅಂತಾರೆ ಬಾಬಾ. ಪ್ರಶ್ನೆ, संगम युग पर कौन सी आश रखो तो सब आशाएं सदा के लिए पूरी हो जाएगी. ಸಂಗಮ ಯುಗದಲ್ಲಿ ಯಾವ ಒಂದು ಆಶೆಯನ್ನ ಇಟ್ರಿ ಅಂತಂದ್ರೆ ತಮ್ಮ ಎಲ್ಲ ಆಶೆಗಳು ಪೂರ್ಣವಾಗೋದಕ್ಕೆ ಸಾಧ್ಯವಿವೆ.
उत्तर, हमें पावन बन बाबा को याद कर उनसे पूरा वर्षा लेना है. ನಾವು ಪಾವನರಾಗಿ ತಂದೆ ನೆನಪು ಮಾಡಿ ಬಾಬನಿಂದ ಪೂರಾ ಆಸ್ತಿಯನ್ನ ಪಡಿಬೇಕಾಗಿದೆ. ಸಿರ್ಫ್ ಯಹಿ ಆಶಾ ಹೋ. ಬಾಬಾ ಹೇಳ್ತಾರೆ ಯಾವ ಆಶಾನೂ ಇರಬಾರ್ದು, ಆಶಾ ಒಂದೇ ಇರ್ಲಿ. ಏನ್ ಆಶಾ ಇರ್ಲಿ? ನಾವು ಪಾವನರಾಗಿ ತಂದೆ ನೆನಪು ಮಾಡಿ ಬಾಬಾನಿಂದ ಪೂರಾ ಆಸ್ತಿ ತಗೋಬೇಕು. ಪೂರಾ ಆಸ್ತಿ ತಗೋಬೇಕಂದ್ರೆ ಪೂರಾ ನಾಲೆಜ್ ಪ್ರಾಪ್ತ ಮಾಡ್ಕೋಬೇಕು. ಯಾಕಂದ್ರೆ ಸೋರ್ಸ್ ಆಫ್ ಇನ್ಕಮ್, ನಾಲೆಜ್ ಇಸ್ ಸೋರ್ಸ್ ಆಫ್ ಇನ್ಕಮ್. ಈ ವಿದ್ಯೆನೇ ಎಲ್ಲಾ ಗಳಿಕೆಗೆ ಮೂಲ ಆಗಿರೋದ್ರಿಂದ ಬಾಬಾನಿಂದ ಪೂರ್ಣ ವಿದ್ಯೆಯ ಗ್ರಹಣೆ. ಹಿಂಗಲ್ಲ ನಾ ಮೋಸ್ಟ್ ಸೀನಿಯರ್ ಇದೀನಿ, ತುಂಬಾ ದಿನಗಳಿಂದ ಮುರುಳಿ ಕೇಳ್ತಿದ್ದೀನಿ ಅನ್ನೋದಲ್ಲ. ವಿದ್ಯಾಭ್ಯಾಸದ ಅಭ್ಯಾಸಿ ಆಗ್ಬೇಕು ಅಂತಾರ ಬಾಬಾ. ಅದನ್ನ ಪೂರಾ ಸ್ವರೂಪ ಆಗ್ಬೇಕು. ಇದೇ ನಿನಗ ಆಶಾ ಇರಬೇಕು. ಈ ಆಶೆ ಬಿಟ್ರೆ ಬೇರೆ ಯಾವ ಆಶಾನೂ ಇಲ್ಲ. ಇಸಿ ಆಶಾ ಸೆ ಸದಾ ಕೆ ಲಿಯೆ ಸಬ್ ಆಶಾಯೇ ಪೂರಿ ಹೋ ಜಾಯೇಗಿ. ಈ ಆಶೆಯಿಂದ ಸದಾ ಕಾಲಕ್ಕಾಗಿ ಎಲ್ಲ ಆಶೆಗಳು ಪೂರ್ಣಗೊಳ್ಳುತ್ತವೆ. ಆಯುಷ್ವಾನ್ ಭವ, ಪುತ್ರವಾನ್ ಭವ, ಧನ್ವಾನ್ ಭವ, ಸಬ್ ವರದಾನ್ ಮಿಲ್ ಜಾಯೆಂಗೆ. ಇದು ಒಂದು ಆಶೆ ಇಡ್ರಿ. ಏನು? ಪೂರಾ ಬಾಬಾನಿಂದ ನಾಲೆಜ್ ಪ್ರಾಪ್ತ ಮಾಡ್ಕೋಬೇಕನ್ನೋದು. ಇದು ಒಂದು ಆಶೆ ಇಟ್ಕೊಂಡು ನಡೆದಿದ್ದೇ ಆದ್ರ ನೀವು ಆಯುಷ್ವಂತರೂ ಆಗ್ತೀರಿ, ನಿಮ್ಮ ಎಲ್ಲಾ ಸಕಲ ಇಚ್ಛೆಗಳು ಪೂರ್ಣ ಆಗ್ತಾವ, ಧನ್ವಾನ್ ಆಗ್ತಿರಂತಾರ ಬಾಬಾ. ಸತ್ಯುಗ್ ಮೇ ಸಬ್ ಕಾಮನಾಯೇ ಪೂರಿ ಹೋ ಜಾಯೇಗಿ. ಸತ್ಯುಗದಲ್ಲೂ ಕೂಡ ನಿಮ್ಮೆಲ್ಲ ಕಾಮನೆಗಳು ಪೂರ್ಣಗೊಳ್ತವೆ. ಧಾರಣೆಗಾಗಿ ಮುಖ್ಯ ಸಾರ್, ಇಸ್ ಕಲಿಯುಗಿ ದುನಿಯಾ ಮೇ ಕೋಯಿ ಭಿ ಉಲ್ಟಿ ಆಶ್ ನಹಿ ರಖನಿ ಹೇ. ಈ ಕಲಿಯುಗಿ ಜಗತ್ತಿನೊಳಗ, ಅಂದ್ರೆ ಕಲಿಯುಗ ಎಲ್ಲಿ ನಡೀತಾ ಇದೆ? ಮೈಂಡ್ ಒಳಗೆ ನಡೀತಾ ಇದೆ, ಮ್ಯಾನಿಫೆಸ್ಟ್ ಆಗಿ ಹೊರಗಡೆ ಕಾಣ್ತಾ ಇದೆ. ಈ ಕಲಿಯುಗ ಯಾವುದು? ಕಲಿಯುಗಿ ಸ್ಕ್ರಿಪ್ಟ್ ಇದೆ, ಕಲಿಯುಗದ ಸ್ಟೋರಿ ಇದೆ. ಅಲ್ಲಿ ಯಾವ ಆಶೆಗಳನ್ನ ಹುಟ್ಟಿಸ್ಕೋಬೇಡ್ರಿ, ಅಥವಾ ಆಶೆಗಳನ್ನ ನನ್ನ ಆಶೆ ಅಂತ ಅನ್ಕೋಬೇಡ್ರಿ. ಸಂಪೂರ್ಣ ಸತೋ ಪ್ರಧಾನ್ ಬನ್ನೆ ಕೆ ಲಿಯೆ ಈಶ್ವರೀಯ ಮತ್ ಪರ್ ಚಲ್ನಾ ಹೇ. ಸಂಪೂರ್ಣ ಸತೋ ಪ್ರಧಾನರಾಗಬೇಕು ಅಂತಂದ್ರೆ ಈಶ್ವರೀಯ ಮತದಂತೆ ನಡಿಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, पावन बनकर पतित वापिस घर जाना, यही एक आश रखनी है. अंतमति सोगति माया के तूफानों में समय नहीं गवाना. ಬಾಬಾ ಹೇಳ್ತಾರೆ ಪಾವನರಾಗಿ ವಾಪಸ್ ಮನೆಗೆ ಹೋಗ್ಬೇಕು. ಪಾವನ ಯಾರಾಗ್ಬೇಕು? ಯಾರು ಪಾವನ ಜಗತ್ತಿನಿಂದ ಅಗಲಿ ಹೋಗಿದಾರ ಅವರು. ಯಾರು ಪಾವನ ಜಗತ್ತಿನಿಂದ ಅಗಲಿದವರು? ಮನಸ್ಸು. ಪಾವನ ಜಗತ್ ಯಾವುದು? ಆತ್ಮದ ಮೂಲ ಸ್ಥಿತಿ. ಅಂದ್ಮೇಲೆ ಮೂಲ ಆತ್ಮನಲ್ಲಿ ಪುನಃ ವಾಪಸ್ ಬರಬೇಕು ಅಂತಂದ್ರೆ ಬಾಬಾ ಹೇಳ್ತಾರ ಪಾವನ. ಪಾವನ ಅಂತಂದ್ರೆ ನಾನು ಆತ್ಮ ಎನ್ನುವ ಪಾಠ ಪಕ್ಕ ಆಗ್ಬೇಕಾಗಿದೆ. ಇದೊಂದೇ ಆಶೆ ಇಟ್ಕೊಡ್ರಿ. ಅಂತಮತಿ ಸೋಗತಿ, ಅಂತಿಮ ಸ್ಥಿತಿಯೇ ನಿನ್ನ ಅಂತಿಮ ಗತಿ ಆಗ್ತದ. ಮಾಯೆ ಬಿರುಗಾಳಿಯೊಳಗ ಎಂದಿಗೂ ಸಮಯ ಕಳಿಬೇಡ್ರಿ. ಮಾಯಾ ಬಿರುಗಾಳಿ ಬರ್ತದ. ಮಾಯಾ ಅನೇಕ ಆಶೆಗಳನ್ನ ಹುಟ್ಟಿಸ್ತದ. ಆ ಆಶೆ ಪೂರ್ತಿಗಾಗಿ ರೋಲ್ನ ಮತ್ತು ಮನಸ್ಸಿನ ಅಟೆನ್ಷನ್ ಅನೇಕ ವ್ಯರ್ಥದ ಕಡೆ ಹರಿತದ. ಹೀಗೆ ಇದು ನನ್ನ ಇಚ್ಛಾ ಅನ್ಕೊಂಡು ಅಲ್ಲಿ ಸಮಯವನ್ನ ವ್ಯರ್ಥ ಕಳಿಬೇಡ್ರಿ. वरदान, सदा पावरफुल वृत्ति द्वारा बेहद की सेवा में तत्पर रहने वाले हद की बातों से मुक्त भव. ಸದಾ ಶಕ್ತಿಶಾಲಿ ವೃತ್ತಿಯ ಮೂಲಕ ಬೇಹದ್ದಿನ ಸೇವೆಯಲ್ಲಿ ತತ್ಪರರಾಗಿರುವಂತಹ ಹದ್ದಿನ ಮಾತುಗಳಿಂದ ಮುಕ್ತರಾಗ್ರಿ. जैसे साकार बाबा को सेवा के सिवाय कुछ भी दिखाई नहीं देता था, ऐसे आप बच्चे भी अपने पावरफुल वृत्ति द्वारा बेहद की सेवा पर सदा तत्पर रहो, तो हद की बातें स्वतः खत्म हो जाएंगी. ಹೇಗೆ ಸಾಕಾರ ಬ್ರಹ್ಮ ಬಾಬಾರವರಿಗೆ ಸೇವೆಯ ಹೊರತು ಮತ್ತೊಂದೇನೂ ಕಾಣಿಸ್ತಿರ್ಲಿಲ್ಲ. ಸೇವಾ ಅಂದ್ರೆ ಕೇವಲ ಭಾಷಣ, ಕೇವಲ ಬಾಹಾರ್ಮುಖತಾ, ಕೇವಲ ಜನ ಸಂಪರ್ಕ, ಫಂಕ್ಷನ್ ಇದಲ್ಲ. ಇದು ಸೇವಾದಲ್ಲಿ ಅವಶ್ಯ ಬರ್ತದೆ. ಸ್ಥೂಲ ಸೇವೆಯಲ್ಲಿ ಸೇವಾ ಅರ್ಥಾತ್ ಬ್ರಹ್ಮ ಬಾಬಾ ಸದಾ ತಮ್ಮ ಒರಿಜಿನಲ್ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ನಿರಂತರ ತಮ್ಮ ಶುದ್ಧ ತರಂಗಗಳನ್ನ ಹರಡಿಸುವಂತಹ, ವಾತಾವರಣವನ್ನ ಶಕ್ತಿಶಾಲಿ ಮಾಡುವಂತಹ ಸೇವೆಯಲ್ಲಿ ಸದಾ ತತ್ಪರರಾಗಿರ್ತಿದ್ರು. ಹೀಗಾಗಿ ಎಲ್ಲ ಮಾತುಗಳು, ಹದ್ದಿನ ಮಾತುಗಳು ಅದರಲ್ಲಿ ಖತಮ್ ಆಗ್ಬಿಡ್ತಿದ್ವು. ಹದ್ದಿನ ಮಾತುಗಳಲ್ಲಿ ಸಮಯ ಕೊಡುವುದು ಅಂತಂದ್ರ ಯಹ್ ಬಿ ಗುಡಿಯೋಂಕ ಕೇಲ್ ಹೇ. ಈ ಅಂದ್ರೆ ನಮ್ಮ ಎದುರುಗಡೆಗೆ ಒಂದು ಫಿಲ್ಮ್ ಇದೆ, ಫಿಲ್ಮ್ನ ಸ್ಟೋರಿ ಇದೆ. ನಾವು ಟಿವಿ ಸ್ಕ್ರೀನ್ ಮೇಲೆ ಫಿಲ್ಮ್ ನೋಡ್ತಾ ಇದ್ದೀವಿ. ನಾನೀಗ ಫಿಲ್ಮ್ನ ಪ್ರತಿಯಾಗಿ ಚರ್ಚೆ ಮಾಡ್ತೀನಿ.
ಎದಕ್ಕಾಗಿ, ಇದರಿಂದ ಏನ್ ಕಲಿಬೇಕು, ಏನ್ ಮಾಡ್ಬೇಕು ಅಂತ. ಅದು ಬಿಟ್ಟು ಡೈರೆಕ್ಟರ್ ಫೈಟಿಂಗ್ ಇಲ್ಲಿ ಹಾಕೋ ಬದಲಾಗಿ ಇಲ್ಲಿ ಹಾಕ್ಬೇಕಾಗಿತ್ತು, ಅಥವಾ ಹೀರೋ ಡ್ರೆಸ್ ಇದ್ರ ಬದಲಾಗಿ ಇದನ್ ಮಾಡ್ಬೇಕಾಗಿತ್ತು ಅಂತ ಚರ್ಚೆ ಮಾಡೋದ್ರಿಂದ ಏನೂ ಹೇಗೆ ಫಾಯ್ದಾ ಇಲ್ವೋ ಹಾಗೇನೆ ಬಾಬಾ ಹೇಳ್ತಾರ, ನೀವು ಹದ್ದಿನ ಮಾತುಗಳು ಈ ನಾಟಕದ ಯಾವುದೇ ವಿಷಯದಲ್ಲಿ ಸಮಯ ತೆಗಿತೀರಿ ಅಂತಂದ್ರೆ ನೀವು ಗೊಂಬೆಯ ಆಟದಲ್ಲಿ ಬ್ಯುಸಿ ಇದೀರಿ, ಜಿಸ್ಸೆ ಸಮಯ और एनर्जी वेस्ट हो जाती. ಇದರಿಂದ ಸಮಯ, ಶಕ್ತಿ, ಎನರ್ಜಿ ಎಲ್ಲವೂ ವ್ಯರ್ಥ ಆಗಿ ಹೋಗ್ತದ. इसलिए छोटी छोटी बातों में समय व जमा की हुई शक्तियां व्यर्थ नहीं गवाओ. ಅದಕ್ಕಾಗಿ ಚಿಕ್ಕ ಚಿಕ್ಕ ಮಾತಿನಲ್ಲಿ ತಮ್ಮ ಸಮಯ ಮತ್ತು ಜಮಾ ಮಾಡ್ಕೊಂಡಿರುವಂತಹ ಏನ್ ಶಕ್ತಿ ಅದ, ಯೋಗ ಬಲ ಇದೆ, ಅದನ್ನ ವ್ಯರ್ಥವಾಗಿ ಕಳ್ಕೊಳ್ಬೇಡ್ರಿ. ಸ್ಲೋಗನ್, सेवा में सफलता प्राप्त करनी है तो बोल और चाल चलन प्रभावशाली हो. ಸೇವೆಯಲ್ಲಿ ಸಫಲತೆ ಪ್ರಾಪ್ತ ಮಾಡಿಕೊಳ್ಬೇಕು ಅಂತಂದ್ರ ನಿಮ್ಮ ಮಾತು, ಚಾಲ್ ಚಲನೆ ಪ್ರಭಾವಶಾಲಿ ಆಗಿರ್ಬೇಕು. ಅಂದ್ರೆ ಸೇವೆಯ ಸಫಲತೆ ಅರ್ಥಾತ್ ಯಾವ ಸೇವಾ ಮಾಡ್ತೀವಿ ಆತ್ಮಸ್ಥಿತಿಯಲ್ಲಿದ್ದು ಅನ್ಯರ ಒಂದು ಏನು ಆತ್ಮ ಜಾಗೃತಿ ಆಗ್ತದ, ಸತ್ಯದ ದಾರಿಯಲ್ಲಿ ನಡೀತಾರೋ ಈ ಒಂದು ಸಫಲತೆ ಪ್ರಾಪ್ತ ಮಾಡ್ಕೋಬೇಕಂದ್ರ ನಿಮ್ಮ ಮಾತು, ಚಲನೆ ಪ್ರಭಾವಶಾಲಿಯಾಗಿರ್ಬೇಕು. ಪ್ರಭಾವಶಾಲಿಯಾಗಿರ್ಬೇಕಂದ್ರೆ ಆತ್ಮೀಯವಾಗಿರ್ಬೇಕು. ಸ್ಲೋಗನ್, ಅವ್ಯಕ್ತಿ ಶಾರೆ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವ ಮಾಡ್ರಿ. ಸಮಯ ಪ್ರಮಾಣ ಈಗ ಸರ್ವ ಬ್ರಾಹ್ಮಣ ಆತ್ಮರನ್ನ ಸಮೀಪ ತರುವ ಜ್ವಾಲಾ ಸ್ವರೂಪ ವಾಯುಮಂಡಲ ಮಾಡುವಂತ ಸೇವೆ ಮಾಡ್ರಿ. उसके लिए चाहे बट्टिया करो या आपस में संगठित होकर रिहान करो. ಭಲೆ ಇದಕ್ಕಾಗಿ ಭಟ್ಟಿಗಳನ್ನ ಮಾಡ್ರಿ, ಪರಸ್ಪರ ಸಂಘಟಿತರಾಗಿ ಆತ್ಮೀಯ ವಾರ್ತಾಲಾಪ ಮಾಡ್ರಿ, ಆದ್ರೆ ಜ್ವಾಲಾ ಸ್ವರೂಪದ ಅನುಭವ ಮಾಡಿಸ್ರಿ. ಈ ಸೇವೆಯಲ್ಲಿ ತೊಡಗ್ರಿ. ಸಣ್ಣ ಸಣ್ಣ ಎಲ್ಲ ಮಾತುಗಳು ಪರಿವರ್ತನೆ ಆಗಿ ಹೋಗ್ತವೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ಇದು ನಾನು ನೋಡುತ್ತಿರುವ ಚರ್ಮದ ಕಣ್ಣಿನಿಂದ ವೀಕ್ಷಿಸುತ್ತಿರುವಂತಹ ಈ ಜಗತ್ತು, ಇದು ವಿಶ್ವ ನಾಟಕದ ಬೇಹದ್ದಿನ ಸ್ಕ್ರೀನ್ ಮೇಲೆ ಹಾಯ್ದು ಹೋಗುತ್ತಿರುವ ಚಿತ್ರಗಳು ಮಾತ್ರ. ಇಲ್ಲಿವರೆಗೆ ಈ 3D ಫಿಲ್ಮ್ ಅನ್ನ ರಿಯಲ್ ಫೀಲ್ ಮಾಡ್ತಾ ಇದರಲ್ಲಿ ನಾನೂ ಸಹ ಮನುಷ್ಯ ಭಾನದಲ್ಲಿ ಮುಳುಗಿ ನನಗೆ ನಾನು ದುಃಖಿ, ಅಶಾಂತ ಅನುಭವ ಮಾಡುತ್ತಿದ್ದೆ. ನನಗೀಗ ಪರಮಾತ್ಮನ ಸತ್ಯ ಜ್ಞಾನ ಪ್ರಾಪ್ತಿಯಾದ ಕಾರಣ ಅರ್ಥವಾಗಿದೆ, ಇಲ್ಲಿ ಚರ್ಮದ ಕಣ್ಣಿನಿಂದ ನೋಡುತ್ತಿರುವುದೆಲ್ಲವೂ ನಾಟಕದ ಚಿತ್ರಗಳು ಮಾತ್ರ, ನಿರ್ಜೀವ ಗೊಂಬೆಗಳು ಮಾತ್ರ. ಇಲ್ಲಿ ಏನೆಲ್ಲ ಇದೆ ಇದು ಡ್ರಾಮಾ ಸ್ಕ್ರಿಪ್ಟ್ನ ಅನುಸಾರವೇ ಇದೆ. ಅಂದ ಮೇಲೆ ನಾನೀಗ ನಶ್ವರವಾಗುವ, ವಿನಾಶವಾಗಿ ಹೋಗುವ ಈ ದೃಶ್ಯ, ಇಲ್ಲಿಯ ಮಾತು, ಇಲ್ಲಿಯ ಕಥೆಯ ಮೇಲೆ ನನ್ನ ಗಮನವನ್ನ ತೆಗೆದು ಯಾವುದು ಶಾಶ್ವತವಾಗಿದೆಯೋ, ಯಾವುದು ಅನಂತದವರೆಗಿದೆಯೋ, ಯಾವುದು ಸದಾ ಸತ್ಯವಾಗಿದೆಯೋ ಆ ಸತ್ಯದ ಕಡೆಗೆ ನಾನು ನನ್ನನ್ನ ಅರಸುತ್ತಾ, ಸತ್ಯವನ್ನ ಅನುಭವ ಮಾಡುತ್ತಾ, ನಾನು ಆತ್ಮನಾಗಿರುವ ಹಾಗೂ ಅವಿನಾಶಿಯಾಗಿರುವ ಈ ಸತ್ಯವನ್ನ ಅನುಭವ ಮಾಡುತ್ತಾ ಪರಂಧಾಮದ ಪರಮ ಆನಂದದಲ್ಲಿ ನನ್ನನ್ನು ನಾನು ಅನುಭವ ಮಾಡುತ್ತಿರುವೆನು. ಓಂ ಶಾಂತಿ. ಓಂ ಶಾಂತಿ.